ವರದಾ ಬೆಡ್ತಿ ನದಿ ಜೋಡಣೆ ಇಂದು ಉದ್ಭವಿಸಿದ ವಿಷಯವಲ್ಲ. 1992ರಿಂದಲೇ ಸಮಿತಿ ರಚನೆ ಮಾಡಿಕೊಂಡು 2021ರ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲೇ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಆಗ ಬಿಜೆಪಿ ಶಾಸಕರೇ ಇದ್ದರು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂಕಾಳ ಎಸ್ ವೈದ್ಯ ಹೇಳಿದ್ದಾರೆ. ತಮ್ಮ ಸ್ವಗೃಹದಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು 2021ರಲ್ಲಿ ಭಟ್ಕಳ, ಕುಮಟಾ, ಕಾರವಾರ, ಯಲ್ಲಾಪುರದಲ್ಲಿ ಬಿಜೆಪಿಗರೇ ಶಾಸಕರಾಗಿದ್ರು. ಈಗ ಸಂಸದರಾಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಆಗ ವಿಧಾನಸಭಾ ಅಧ್ಯಕ್ಷರಾಗಿದ್ರು. ಹಾವೇರಿ, ಕೊಪ್ಪಳ, ಬಳ್ಳಾರಿ, ಗದಗ ಜಿಲ್ಲೆಗಳಿಗೆ ನೀರನ್ನ ಕೊಂಡೊಯ್ದು ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರಿಗೆ ಸಮಾಧಾನ ಮಾಡಲು ಹೋಗಿದ್ದವರು ಈಗ ಹೋರಾಟದ ಮಾತು ಆಡುತ್ತಿರುವುದು ಏಕೆ? ನಾನಂತೂ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತೇನೆ. ಸ್ವಾಮೀಜಿಗಳ ಮಾರ್ಗದರ್ಶನದಂತೆ ಮುಂದುವರಿಯುತ್ತೇನೆ ಎಂದು ತಿಳಿಸಿದ್ರು. ಸುನಿಲ್ ನಾಯ್ಕರ್ ಎಂಎಲ್ಎ ಇದ್ರು, ಕುಮಟಾದಿಂದ ದಿನಕರ್ ಶೆಟ್ಟರ್ ಇದ್ರು, ಕಾರವಾರದಿಂದ ರೂಪಾಲಿ ನಾಯ್ಕರ್ ಇದ್ರು, ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್ ಇದ್ರು, ಶಿರ್ಸಿಯಿಂದ ಇವರೇ ಸನ್ಮಾನ್ಯ ಏನು ನಮ್ಮ ಸಂಸದರು ಅವರೇ ಇದ್ರು. ಆವಾಗ ಅಲ್ಲಿ ಚರ್ಚೆಗೆ ತಗೊಂಡು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರೆ ಇದು ಗುರುಗಳ ಅವ್ರು ಬರುವ ಇದಕ್ಕೆ ಬರೋ ಅವಶ್ಯಕತೆ ಇರೋದಿಲ್ಲ. ಬಂದ್ರು ಅಂದ್ರೆ ಅಲ್ಲ, ಅವ್ರಿಗೆ ನಮ್ಮ ಗೌರವ ಇದೆ. ನಾನು ಎಲ್ಲ ಗುರುಗಳಿಗೂ ಗೌರವ ಕೊಡ್ತೇನೆ. ಅವ್ರು ಏನ್ ಹೇಳಿದ್ರು ಅದೇ ಮಾಡ್ತೀನಿ ನಾನು, ಅದರಲ್ಲಿ ವ್ಯತ್ಯಾಸ ಇಲ್ಲ. 2021ರಲ್ಲಿ ಅಧಿವೇಶನದಲ್ಲಿ ಪಾಸ್ ಆಗಿದ್ದಾರೆ, ಇವರೇ ಸ್ಪೀಕರ್ ಇದ್ದಾರೆ. ಈಗ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಸರಿನಾ? ಇವ್ರು ಏನ್ ಮಾಡಿದ್ದಾರೆ ಮೊದಲೇ ನೋಡಿ. ಅದು ಮತ್ತೆ 1992ರಿಂದ ಕಮಿಟಿ ಮಾಡ್ಕೊಂಡಾರೆ. ಇದು ನಡೀತಿದ್ರೆ ಆವಾಗಿನಿಂದನೂ ನಡೀತಾ ಇತ್ತು, ಬಿಟ್ಕೊಂಡಿದ್ರು, ಅಲ್ಲಿ ಕೂಗ್ತಿತ್ತು. ಇವರು ಏನು ನಮ್ಮ ಹಾವೇರಿ ಮುಖ್ಯಮಂತ್ರಿಗಳಾಗಿದ್ರಲ್ಲ ಬೊಮ್ಮಾಯಿ ಅವರಿಗೆ ಸಮಾಧಾನ ಮಾಡ್ಲಿಕ್ಕೆ ಹಾವೇರಿ ನೀರು ಕೊಡ್ಬೇಕು, ಇಲ್ಲಿ ಈ ಕಡೆ ಏನು ಕೊಪ್ಪಳ ನೀರು ಕೊಡ್ಬೇಕು, ಬಳ್ಳಾರಿ ನೀರು ಕೊಡ್ಬೇಕು ಇಲ್ಲಿಂದ, ಮತ್ತೆ ನಮ್ಮ ಇದು ಗದಗ ನೀರು ಕೊಡ್ಬೇಕು ಅಂದೇಳಿ ಇವರು ಪಕ್ಷದ ಏನು ಪಕ್ಷಕ್ಕೆ ಸಹಾಯ ಆಗಲಿ ಅಂದೇಳಿ ಇವರು 5 ಜನ ಎಂಎಲ್ಎಗಳು ಒಂದು ಮಾತು ಆಡಲಿಲ್ಲ. ಕರ್ನಾಟಕ ಕರಾವಳಿಯ 3 ಜಿಲ್ಲಾ ವ್ಯಾಪ್ತಿಯ 106 ದ್ವೀಪಗಳ ಪೈಕಿ 20 ದ್ವೀಪಗಳನ್ನು ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಗುರುತಿಸಲಾಗಿದ್ದು, ಈ ಪೈಕಿ 10 ದ್ವೀಪಗಳು ಪ್ರವಾಸೋದ್ಯಮಕ್ಕೆ ಸೂಕ್ತ ಎಂದು ಅಧ್ಯಯನ ವರದಿ ಬಂದಿದೆ ಎಂದು ರಾಜ್ಯ ಬಂದರು, ಮೀನುಗಾರಿಕೆ, ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ ವೈದ್ಯ ಹೇಳಿದರು. ಕೈಗಾರಿಕಾ ಕ್ಷೇತ್ರದಂತೆ ಪ್ರವಾಸೋದ್ಯಮಕ್ಕೂ ಸರ್ಕಾರ ನೀರು, ವಿದ್ಯುತ್, ಸಬ್ಸಿಡಿ ಸೇರಿದಂತೆ ಎಲ್ಲಾ ರೀತಿಯಿಂದ ನೆರವು ನೀಡಲು ಯೋಜನೆ ರೂಪಿಸಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಮಕ್ಷಮ ವಿಸ್ತೃತವಾಗಿ ಚರ್ಚೆ ನಡೆಸಲಾಗಿದೆ. ಗೋವಾ, ಚೆನ್ನೈ, ಆಂಧ್ರಪ್ರದೇಶದಲ್ಲಿರುವಂತೆ ಕಡಲ ತೀರದ ಪ್ರವಾಸೋದ್ಯಮದ ಚಟುವಟಿಕೆಗಳಿಗೆ ಇಲ್ಲಿಯೇ ಮ್ಯಾಪ್ ಅಪ್ರೂವಲ್ ಪಡೆಯಲು ಕ್ರಮ ಕೈಗೊಳ್ಳಲಾಗಿದೆ. ಆಸಕ್ತರು ಮುಂದೆ ಬಂದ್ರೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ರು. ಮತ್ತೆ ಸಿಆರ್ ಜೆಡ್ ದೊಡ್ಡ ಸಮಸ್ಯೆ ಇತ್ತು, ಅದು ಕ್ಲಿಯರ್ ಮಾಡಬೇಕಿತ್ತು. ಸಿಆರ್ ಜೆಡ್ ಅದನ್ನ ಮ್ಯಾಪ್ ಅನ್ನ ಅಪ್ರೂವಲ್ಗೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಸಂಸ್ಥೆ ಇಲ್ಲ. ಚೆನ್ನೈಯಲ್ಲಿ 3 ಇದೆ, ಗೋವಾದಲ್ಲಿ ಇದೆ 2, ಹೈದರಾಬಾದ್ ಅಲ್ಲಿ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಇಲ್ಲ. ಅದನ್ನು ನಾವು ಈಗ ಇದೇ ರಾಜ್ಯದಲ್ಲಿ ನಾವು ರೆಡಿ ಮಾಡಿದ್ದೇವೆ ಇಲ್ಲೇ. ಹಾಗಾಗಿ ಈಗ ಸಿಆರ್ ಜೆಡ್ ಅನುಕೂಲ ಆಗ್ತದೆ. ಮತ್ತೆ ಯಾರು ಮುಂದೆ ಬರ್ತಾರೆ ಅವರಿಗೆ ಬ್ಯಾಂಕ್ ಲೋನ್ ಇರ್ಬೋದು, ಅವ್ರಿಗೆ ಸಬ್ಸಿಡಿ ಇರ್ಬೋದು, ಅವ್ರಿಗೆ ಕರೆಂಟ್ ಅಲ್ಲಿ ಇರ್ಬೋದು, ರೋಡ್, ಕುಡಿಯುವ ನೀರು ಎಲ್ಲ ವ್ಯವಸ್ಥೆ ಮಾಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 2005ರಲ್ಲಿ ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಜಾರಿಗೊಳಿಸಿದ್ದ ಮನರೇಗಾ ಕಾಯ್ದೆಯನ್ನ ಬುಡಮೇಲು ಮಾಡಿ ವಿಬಿಜಿ ರಾಮ್ಜಿಯನ್ನ ಜಾರಿಗೊಳಿಸುವ ಮೂಲಕ ಜನಸಾಮಾನ್ಯರನ್ನ ಮತ್ತೆ ಉಳ್ಳವರ ಜೀತದಾಳುಗಳನ್ನಾಗಿ ಮಾಡಲು ಹೊರಟಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹೇಳಿದರು. ಸೋಮವಾರ ತಮ್ಮ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2005ರ ಮನರೇಗಾ ಕಾಯ್ದೆಯಲ್ಲಿ ಜನರು ಹೇಳಿದ್ದಲ್ಲಿ ವರ್ಷಕ್ಕೆ 100 ದಿನ ಕೆಲಸ ನಡೆಸಲಾಗುತ್ತಿತ್ತು. ಕಳೆದ 20 ವರ್ಷಗಳಿಂದ ಜನರು ಇದನ್ನ ಬಳಸಿಕೊಂಡು ಕೊಟ್ಟಿಗೆ, ಇಂಗುಗುಂಡಿ, ಬಾವಿ, ಮನೆ, ನಾಲಾ ನಿರ್ಮಾಣದಂತಹ ಕೆಲಸವನ್ನ ಮಾಡಿಕೊಳ್ಳುತ್ತಿದ್ರು. ಆದರೆ ಈಗ ದೆಹಲಿಯಲ್ಲಿ ಕುಳಿತು ಕೆಲಸವನ್ನ ಸರ್ಕಾರವೇ ನಿರ್ಧರಿಸಲು ಮುಂದಾಗಿದೆ. ಈ ಹಿಂದಿನ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರವೇ ಕಾಮಗಾರಿಯ ಸಂಪೂರ್ಣ ವೆಚ್ಚವನ್ನ ಭರಿಸುವಂತೆ ಹೇಳಲಾಗಿತ್ತು. ಆದರೆ ಈಗ
ರಾಜ್ಯ ಸರ್ಕಾರದ ಮೇಲೆ 40% ಹೊರೆ ಹೊರಿಸಲಾಗಿದೆ. ವಿರೋಧ ಪಕ್ಷಗಳಿಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೂ ಅವಕಾಶ ನೀಡದೆ ಕಾಯ್ದೆಯನ್ನ ವಾಪಸ್ ಮಾಡಲಾಗಿದೆ. ಸಾಲದೆಂಬಂತೆ ರಾಮನ ಹೆಸರನ್ನ ಎಳೆದು ತಂದಿದ್ದಾರೆ. ಬಿಜೆಪಿ ಸರ್ಕಾರ ಹೊಸ ಉದ್ಯೋಗ ಸೃಷ್ಟಿಸುವುದಿರಲಿ, ಸಿಗುತ್ತಿದ್ದ ಉದ್ಯೋಗಗಳನ್ನು ಕಸಿದುಕೊಂಡು ಮತ್ತೆ ಜನರನ್ನ ನಿರುದ್ಯೋಗಿಗಳನ್ನಾಗಿಸುವ ಹುನ್ನಾರ ನಡೆಸಿದೆ ಎಂದು ಆಪಾದಿಸಿದ್ರು. ಜನರಿಗೆ ವಲಸೆ ಹೋಗಬಾರ್ದು ಅಥವಾ ಅವ್ರ ಕೇಳದಲ್ಲಿ ಕೆಲಸ ಕೊಡಬೇಕು, ಅವ್ರ ಇದ್ದಲ್ಲಿ ಕೆಲಸ ಸಿಗ್ಬೇಕು, 100 ದಿನ ಕೆಲಸ ಕೊಡಬೇಕು. ಆ ಕೆಲಸ ಯಾವುದು? ರೈತರ ಕೃಷಿ ಭೂಮಿಲಿ ಅಥವಾ ರೈತರಿಗೆ ಬೇಕಾಗುವಂತ ಆಕಳನ್ನ ಸಾಕುವಂತ ಕೊಡಕೆ ಇರ್ಬೋದು, ಅಥವಾ ರೈತರಿಗೆ ಬೇಕಾದಂತ ಇಂಗು ಗುಂಡಿ ಇರ್ಬೋದು, ಅಥವಾ ರೈತರಿಗೆ ಬೇಕಾಗುವಂತ ಬಾವಿ ಇರ್ಬೋದು, ಅಥವಾ ಬಡವರಿಗೆ ಮನೆ ಕೊಡ್ತೇವೆ. ನಾವು 1,20,000 ಮನೆ ಕೊಡ್ತೇವೆ. ಎಲ್ಲ ಇಲಾಖೆ, ನಮ್ಮ ಫಿಶರೀಸ್ ಇಲಾಖೆಯಿಂದನೂ ಮನೆ ಕೊಡ್ತೇವೆ. ಮೊದಲಿಲ್ಲಾಗಿತ್ತು, ಅದನ್ನು ನಾವು ಈ ವರ್ಷ ಆ್ಯಡ್ ಮಾಡ್ಬೋದು. 37,000 ರೂಪಾಯಿ ಇವತ್ತಿನ ರೇಟಲ್ಲಿ ಅವರಿಗೆ ಸಿಗ್ತದೆ. ಆ ಕುಟುಂಬದ ಸದಸ್ಯರ ಹೆಸರಲ್ಲಿ ಪಂಚಾಯತಿಂದ ಫೌಂಡೇಶನ್ ಆದ ತಕ್ಷಣ, ಫೌಂಡೇಶನ್ ಮಾಡ್ತಿರೋರಿಗೆ ಫೌಂಡೇಶನ್ಗೆ ಕೊಡ್ತೀವಿ 27,000. ಅಥವಾ ಎಮರ್ಜೆನ್ಸಿ ಏನಾದರೂ ನೀರಿನ ನಾಳ ಇರ್ಬೋದು, ಅಥವಾ ಜಾಗ ಸಮತಟ್ಟು ಮಾಡೋದಿರ್ಬೋದು, ಅಥವಾ ಶಾಲೆ ಕಾಂಪೌಂಡ್ ಇರ್ಬೋದು. ಅಂದರೆ ಈ ಕೆಲಸ ಬಡವರಿಗೆ ಕೊಡುವಂಥ ಕೆಲಸ, ಬಡವರ ಕೆಲಸ, ಅವ್ರಿಗೆ ಉದ್ಯೋಗ ಕೊಡಬೇಕು, ಅವರಿಗೆ ಆರ್ಥಿಕವಾಗಿ ಅವರಿಗೆ ಸಹಾಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಯಶಸ್ವಿಯಾಗಿ 20 ವರ್ಷ ಕ್ಲಿಯರ್ ಆಗಿ 20 ವರ್ಷ ನಾವು ಕೆಲಸ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಈಗ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೇವೆ? ನಮ್ಮ ಜನಕ್ಕೆ ನಾವು ಕೇಳದಲ್ಲಿ ನಮ್ಗೆ ಕೆಲಸ ಸಿಗ್ಬೇಕು. ಮನರೇಗಾ ಕಾಯ್ದೆ ಬದಲಾವಣೆಗೆ ಬೇರೆ ರಾಜ್ಯಗಳಲ್ಲಿ ನಡೆದ ಅವ್ಯವಹಾರಗಳ ಆರೋಪಗಳ ಸಬೂಬು ಹೇಳಲಾಗುತ್ತಿದೆ. ಅವ್ಯವಹಾರ ನಡೆದಿದ್ರೆ ಯಾರು ಮಾಡಿದ್ದಾರೆಯೋ ಅವರಿಗೆ ಶಿಕ್ಷೆ ಆಗಬೇಕಿತ್ತು. ಕಾಯ್ದೆಯನ್ನ ಬದಲಿಸಿ ಗಲ್ಲು ಶಿಕ್ಷೆಯನ್ನಾದ್ರೂ ನೀಡಲಿ. ಬೇಡ ಎಂದವರಾರು? ಆದ್ರೆ 1-2 ರಾಜ್ಯಗಳ ಪ್ರಕರಣಗಳನ್ನ ಇಟ್ಟುಕೊಂಡು ಇಡೀ ದೇಶದ ಜನರಿಗೆ ಒಳಿತು ಮಾಡುತ್ತಿದ್ದ ಕಾಯ್ದೆಯನ್ನ ಬದಲಿಸಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ್ರು. ಇದು ಬಹಳ ಒಳ್ಳೆ ಕಾರ್ಯಕ್ರಮ. ಇವ್ರು ಮಾಡ್ತಾ ಇರೋದು ಸರಿಯಲ್ಲ, ಇದು ಕೈ ಬಿಡಬೇಕು. ನಾವು ಪ್ರತಿಯೊಂದು ಪಂಚಾಯತಿಂದ, ಪ್ರತಿಯೊಂದು ತಾಲೂಕಿಂದ, ಇಡೀ ರಾಜ್ಯದಿಂದ, ಇಡೀ ದೇಶದಿಂದ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತದೆ. ನಮ್ಮ ಉದ್ದೇಶ ಸಾಮಾನ್ಯ ಜನಕ್ಕೆ, ಬಡವರಿಗೆ ಕೆಲಸ ಸಿಗುವಂಗ ಆಗ್ಬೇಕು. ಯಾವುದೇ ರೀತಿಯಲ್ಲಿ ಅವರಿಗೆ ಅನ್ಯಾಯ ಆಗ್ಬಾರ್ದು, ಅವರು ಕೆಲಸ ಕೇಳ್ಕೊಂತ ಬೇರೆ ಬೇರೆ ಕಡೆ ಹೋಗ್ಬಾರ್ದು ಅನ್ನುವಂತ ಉದ್ದೇಶ ಈ ಕಾನೂನನ್ನ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಈ ದೇಶದ ಪ್ರಧಾನ ಮಂತ್ರಿಗಳು ಇದನ್ನ ಕೈ ಬಿಡಬೇಕು. ಮೊದಲೇ ಏನ್ ಕಾನೂನು ಇದೆ 370 ರೂಪಾಯಿ, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿ ಇದೆ, ಅದನ್ನ ಕೈ ಬಿಟ್ಟು ನಮಗೆ ಏನ್ ಮೊದಲೇ ಹೇಗೆ ಸಾಮಾನ್ಯ ಜನಕ್ಕೆ, ಬಡವರಿಗೆ ಇದು ಮಾಡೋರು, ಬಡವರು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ಮತ್ತೆ ಪುನಃ ಕಾಂಟ್ರಾಕ್ಟರ್ ಥ್ರೂ ಕೆಲಸ ಮಾಡಬಹುದು ಅಂದ್ರೆ ಮತ್ತೆ ಪುನಃ ಉಳ್ಳವರ ಕೈ ಕೆಳಗೆ ಹೋಗಿ ಜೀತದಾಳಾಗಿ ದುಡಿಯುವಂತ ಪರಿಸ್ಥಿತಿ ಈ ಕಾನೂನಲ್ಲಿದೆ. ಇದು ಆಗಬಾರ್ದು. ಕೇಂದ್ರದ ಜನ ವಿರೋಧಿ ಕಾಯ್ದೆಯ ವಿರುದ್ಧ ಹೋರಾಟ ಮಾಡದೆ ನಮಗೆ ಬೇರೆ ದಾರಿ ಇಲ್ಲ. ಜನರ ಬಳಿಗೆ ಇದನ್ನ ತೆಗೆದುಕೊಂಡು ಹೋಗುವುದರ ಜೊತೆಗೆ ಕಾನೂನು ಹೋರಾಟಕ್ಕೂ ಕಾಂಗ್ರೆಸ್ ಪಕ್ಷ ಸಿದ್ಧತೆ ನಡೆಸಿದೆ ಎಂದು ವಿವರಿಸಿದ್ರು. ಏನು ಸೆಂಟ್ರಲ್ ಗವರ್ಮೆಂಟ್ ಈ ಕೆಲಸ ಕೈ ಹಾಕಬಾರ್ದು. ಅದು ಎಷ್ಟು ದಿನ? 8 ತಾಸು ಚರ್ಚೆ ಅಷ್ಟೇ. ಚರ್ಚೆಗೂ ಅವಕಾಶ ಕೊಡಲಿಲ್ಲ ಪಾರ್ಲಿಮೆಂಟ್ ಅಲ್ಲಿ. ಇಷ್ಟು ದೊಡ್ಡ ಇದು. ಮತ್ತೆ ಈಗ ರೂಲ್ಸ್ ಚೇಂಜ್ ಮಾಡಿದ್ದಾರೆ. ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಂದ 40% ಕೊಡಬೇಕಂತೆ. ಭಟ್ಕಳ ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜು ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಸುರೇಶ್ ನಾಯ್ಕ್ ಮೂಡ್ಭಟ್ಕಳ, ಭಟ್ಕಳ ಯುವ ಕಾಂಗ್ರೆಸ್ ಅಧ್ಯಕ್ಷ ಇಮ್ಶಾದ್, ಮಂಜಪ್ಪ ನಾಯ್ಕ್ ಜಾಲಿ, ನಾರಾಯಣ್ ನಾಯ್ಕ್ ಯಲ್ಲೋಡಿ ಕೌರ್, ವಿಠಲ್ ನಾಯ್ಕ್, ಸುರೇಶ್ ನಾಯ್ಕ್ ಹೊಸ್ಮನೆ, ಮಂಜುನಾಥ್ ನಾಯ್ಕ್ ಬೆಳಕೆ, ಭಾಸ್ಕರ್ ಮೊಗೇರ್, ರಮೇಶ್ ನಾಯ್ಕ್, ಈಶ್ವರ್ ಮೊಗೇರ್, ಸುಧಾಕರ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಗೋಕರ್ಣ ಭದ್ರಕಾಳಿ ದೇವಿ ಹಾಗೂ ಪರಿವಾರ ದೇವರ ಅವಲ ಹಬ್ಬ
ರವಿವಾರ ಸಂಜೆ ನಡೆಯಿತು. ಭದ್ರಕಾಳಿ ದೇವಿಯ ಕಳಸ ರಥಬೀದಿಯ ಕಳಸದ ಮನೆಯಿಂದ ಹೊರಟು ಮಹಾಬಲೇಶ್ವರ ಮಂದಿರಕ್ಕೆ ತೆರಳಿ ಅಲ್ಲಿಂದ ಭದ್ರಕಾಳಿ ಮಂದಿರಕ್ಕೆ ತಲುಪಿತು. ನಂತರ ದೇವಿಗೆ ಪೂಜೆ ಹಾಗೂ ಅವಲಕ್ಕಿ ನೈವೇದ್ಯದ ಮಹಾಮಂಗಳಾರತಿ ನೆರವೇರಿತು. ಬಳಿಕ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಅವಲಕ್ಕಿಯನ್ನ ನೀಡಲಾಯಿತು. ಪ್ರತಿ ವರ್ಷ ಈ ಭಾಗದಲ್ಲಿ ರೈತರು ಬೆಳೆದ ನೂತನ ಭತ್ತದಿಂದ ತಯಾರಾದ ಅವಲಕ್ಕಿಯನ್ನ ಗ್ರಾಮದೇವಿ ಹಾಗೂ ಪರಿವಾರ ದೇವತೆಗಳಿಗೆ ಸಮರ್ಪಿಸಿ ಮುಂದಿನ ದಿನದ ಬೆಳೆಯುವ ಬೆಳೆ ಉತ್ತಮವಾಗಲಿ ಎಂದು ಪ್ರಾರ್ಥಿಸಿ ಗ್ರಾಮಕ್ಕೆ ಒಳಿತು ಮಾಡುವಂತೆ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿದ್ದು, ಅದರಂತೆ ಈ ವರ್ಷವೂ ನಡೆಯಿತು. ಈ ವೇಳೆ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.